ನಮಸ್ಕಾರ ಸ್ನೇಹಿತರೆ, ಗಣಿ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗಿನ ಪ್ರತಿ ಸಲಿನೂ ಕೂಡ ಹೇಳ್ತಾ ಇದ್ದೆ, ನಾನು ಹೇಳೋವಂಥ ಸ್ಕಾಲರ್ಶಿಪ್ಪು ಎಲ್ಲರೂ ಕೂಡ ಹಾಕ್ರಿ, ಖಂಡಿತವಾಗಿಯೂ ಕೂಡ ನಿಮಗೆ 100% ಬರುತ್ತೆ ಅಂತಂದು. ಅಂದಾಗೆ ಈಗಾಗಲೇ ನಾನು ಒಂದು HDFC ಇದ್ದು ಫಸ್ಟ್ ಓಕೆ ಈಗಾಗಲೇ ಫಸ್ಟ್ ಲಿಸ್ಟ್ ಬಿಟ್ಟಿದ್ದು ಕೂಡ ಹೇಳಿದ್ದೆ. ಈಗ ಮತ್ತೊಂದಿಷ್ಟು ಕೂಡ ಬಿಟ್ಟಿದ್ದಾರೆ, ಹೇಳಿದೆ ನಾನು ಇದು ಇನ್ನೊಂದಿಷ್ಟು ಬಿಟ್ಟೇ ಬಿಡ್ತಾರೆ ಅಂತಂದು. ಹಂಗಾಗಿ 2 ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಓಕೆ, ಅದನ್ನ ಬಿಟ್ಟಿರ್ತಕ್ಕಂಥ ಲಿಸ್ಟ್ನ ಯಾವ ರೀತಿ ಚೆಕ್ಔಟ್ ಮಾಡ್ಕೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಹೇಳ್ಕೊಡ್ತೀನಿ. ಸರಿ ನೋಡಿರಿ, ನಮ್ಮ ಒಂದು ಚಾನಲ್ನಲ್ಲಿ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಮಾತ್ರ ನಿಮ್ಗೆ ಹೇಳ್ತಾ ಇರ್ತೀನಿ, ಇಲ್ಲದಿಲ್ಲದ ಹೇಳ್ತಾರಲ್ಲ. ಓಕೆ, ಹಂಗಾಗಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಮೇನ್ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಓಕೆ ಸರಿ, ಈಗ ಬಡ್ಡಿ ಫಾರ್ ಸ್ಟಡಿದಲ್ಲಿ ಇದನ್ನು ಹಾಕ್ಬೇಕು. ಇದು ಯಾವುದೇ ರೀತಿ ಗೌರ್ಮೆಂಟ್ದಲ್ಲ, ಪ್ರೈವೇಟ್ದು, HDFC ಬ್ಯಾಂಕ್ ಅವ್ರದ್ದು ಯಾರೆಲ್ಲ ಪರ್ಸೆಂಟೇಜ್ ಚೆನ್ನಾಗಿರ್ತದೋ, ಓಕೆ ಯಾರೆಲ್ಲ ಎಕನಾಮಿಕಲ್ ವೀಕನ್ ಸೆಕ್ಷನಲ್ಲಿ ಬರ್ತಾರೋ ಅಂಥ ಒಂದು ಸ್ಟೂಡೆಂಟ್ಸ್ನ ಇಟ್ಕೊಂಡು ಏನು ಮಾಡ್ತಾರೆ ಅಂತಂದರೆ ಸ್ಕಾಲರ್ಶಿಪ್ನ ಪಡಿತಾರೆ. ಅಂದರೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಏನು ಕರಿತೀವಿ ಅಂಥ ಸ್ಟೂಡೆಂಟ್ಸ್ಗೆ ಪ್ರತಿ ವರ್ಷವೂ ಕೂಡ ಸಾವಿರಾರು ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಅದರಲ್ಲಿ ನೀವು ಕೂಡ ಆಗಿರುತ್ತೆ, ಲಕ್ಕಿ ಪರ್ಸನ್ ನಮ್ಮ ಬ್ರದರ್ ಕೂಡ ಆಗಿದ್ದ. ಅದೇ ರೀತಿಯಾಗಿ ಓಕೆ, ನಮ್ಮ ಬ್ರದರ್ಗೆ ಸಿಕ್ಕಿರುವಂಥ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ ನಿಮಗೂ ಕೂಡ ಸಿಗಲಿ ಅಂತ ಎಷ್ಟು ಟೈಮ್ ಹೇಳಿದೆ. ಅದನ್ನಾಗಿ ಇವತ್ತು ನನಗೆ ಇದು ಕೂಡ ನನಗೆ ಇನ್ನೂ ಕೂಡ ಮ್ಯಾಟ್ರನ್ನು ಮೇ ಬಿ ನಾಳೆ ಗೊತ್ತಾಕತ್ತೇನೋ. ಇವತ್ತು ಸಾಯಂಕಾಲ ಒಬ್ಬನ ಮೆಸೇಜ್ ಮಾಡಿದೆ, ಅಣ್ಣ ನಾನು ನಿಮಗೆ ಓಕೆ ನಾನು ಅಪ್ಲಿಕೇಶನ್ ಹಾಕಿದ್ದೆ, ನೀವು ಹೇಳಿಕ್ಕೆ ಹಾಕಿದ್ದೆ, ಇವತ್ತು ನನಗೆ ಸೆಲೆಕ್ಟ್ ಆಗಿದ್ದೀನಿ, 50,000 ರೂಪಾಯಿ ಬರುತ್ತಂತ. ಓಕೆ ಕಂಗ್ರ್ಯಾಚುಲೇಷನ್, ಅವನಿಗೆ ಮಾತ್ರ 50,000 ರೂಪಾಯಿ ಖಂಡಿತ ಬರುತ್ತೆ, ಯಾಕಂದರೆ ಸೆಲೆಕ್ಷನ್ ಆದರೆ ಮುಗೀತು. ಓಕೆ, ಯಾವ ರೀತಿ ಚೆಕ್ಔಟ್ ಮಾಡೋದಂದರೆ ಬಡ್ಡಿ ಫಸ್ಟ್ ಸ್ಟಡಿಯಲ್ಲಿ ಬರಬೇಕು. ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂದರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಿದೆ ನೋಡಿರಿ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಬೇಕು. ಓಕೆ, ಕೆಳಗಡೆ ಬಂತಂದರೆ ನಿಮಗೆ ಸಿಗುತ್ತದೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಈ ರೀತಿ ಬರ್ತದೆ. ಇಲ್ಲಿ ನೋಡಿರಿ ಭಾಳಷ್ಟು ಇವತ್ತು ರಿಸಲ್ಟ್ ಬಿಟ್ಟಿರ್ತಕ್ಕಂಥದ್ದು ಒಂದು DXC ಪ್ರೋಗ್ರಾಮಿಂಗ್ ಮೈಂಡ್ಸ್ ಸ್ಕಾಲರ್ಶಿಪ್, ಅದನ್ನು ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ HDFC ಬ್ಯಾಂಕ್ ಅವ್ರದ್ದು 3 ಥರ. ಓಕೆ, ಪೋಸ್ಟ್ ಗ್ರ್ಯಾಜುಯೇಷನ್ದಿದೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು ಅಂಡರ್ ಗ್ರ್ಯಾಜುಯೇಷನ್ ಕೂಡ ಸಿಗ್ತದೆ. ಅದೇ ರೀತಿಯಾಗಿ ಸ್ಕೂಲ್ ಸ್ಟೂಡೆಂಟ್ ಕೂಡ ಸಿಗುತ್ತೆ. ಓಕೆ, ಅದರಲ್ಲಿ ಅಂದರೆ 25,000, 50,000 ಮತ್ತು 75,000 ಈ ರೀತಿ ಡಿವೈಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇವೇನಾದ್ರೂ ಅಂಡರ್ ಗ್ರ್ಯಾಜುಯೇಷನ್ ಲೈಕ್ BA, BCom, BSc ಆ್ಯಂಡ್ ಅಥವಾ ಇಂಜಿನಿಯರಿಂಗ್ ಅಥವಾ ನರ್ಸಿಂಗ್, ಫಾರ್ಮಸಿ, MBBS ಅಥವಾ ಡೆಂಟಲ್, ಅಂದರೆ ಈ ಪ್ರೊಫೆಷ್ನಲ್ ಕೋರ್ಸಸ್ ಎಲ್ಲ ಮಾಡುವಂಥ UG ಕೋರ್ಸಸ್ಗಳಾಗಿರ್ಬೋದು, ಅಥವಾ ನಾರ್ಮಲ್ BA, BCom, BSc ಅವರಾದ್ರೆ ಇರ್ಬೋದು, ನಿಮಗೆ ಅಂಡರ್ ಗ್ರ್ಯಾಜುಯೇಷನ್ ಬರ್ತಾರೆ. ಓಕೆ, ಅದನ್ನು ನೋಡೋದಂತಂದರೆ ಇಲ್ಲಿ ಯಾರು ಎಷ್ಟು ಸೆಲೆಕ್ಟ್ ಆಗಿದ್ದಾರೆ ಅದನ್ನು ಕೂಡ ನೋಡ್ಬೋದು ನೀವು. ಬೇಕಾದ್ರೆ ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ತೋರಿಸಿ ನಿಮ್ಗೆ ಎಷ್ಟು ಸೆಲೆಕ್ಟ್ ಆಗಿದ್ದಾರೆ ಅಂತಂದು. ಓಕೆ, ಇಲ್ಲಿ ಕಾಣಿಸಿದ್ದು ನೋಡ್ರಿ, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋರು 233 ಅಂತಂದರೆ ಬರೋಬ್ಬರಿ 75,000 ರೂಪಾಯಿ ಸ್ಕಾಲರ್ಶಿಪ್ ಇವರು ಪಡ್ಕೊತಾರೆ. ಓಕೆ, ನೆಕ್ಸ್ಟ್ ಇದು ಕಾಣಿಸ್ತಿದೆ ನೋಡಿರಿ, ಇದು ಸ್ಕೂಲ್ ಸ್ಟೂಡೆಂಟ್ ಮೇ ಬಿ ನನಗೆ 15,000 25,000 ಕಂಪ್ಯೂಷನ್ ಇದೆ, ಒಮ್ಮೆ ಹೇಳಿದ್ದೆ, ನಾನು ಕೂಡ ಮಾಡ್ತೋಗಿರ್ತೀನಿ ಅಲ್ವಾ. ಓಕೆ, ಅಲ್ಲಿ ಕೂಡ 590 ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಇದು ಮೇನ್. ಓಕೆ, ನಮ್ಮ ಒಂದು ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಬರುವಂಥದ್ದು. ಇಲ್ಲಿ ಎಷ್ಟು ಸೆಲೆಕ್ಟ್ ಆಗಿದ್ದಾರೆ ನೋಡಿರಿ, 1,184 ಅಂತಂದರೆ ಇಲ್ಲಿ ಕರ್ನಾಟಕದವರು ಎಷ್ಟು ಸೆಲೆಕ್ಟ್ ಆಗಿದ್ದಾರೆ ನೋಡೋಣ. ಬೇಕಾದರೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ತೋರಿಸ್ತೀನಿ ನಿಮಗೆ ಕರ್ನಾಟಕದವರು ಎಷ್ಟು ಸೆಲೆಕ್ಟ್ ಆಗಿದ್ದಾರಪ್ಪ ಅಂತಂದ್ರೆ ಇಲ್ಲಿ. ಓಕೆ, ಓಪನ್ ಆಗಿದೆ. ಓಕೆ, ನೋಡೋದತ್ತಂದರೆ ಓಕೆ, ಓ ಮೈ ಗಾಡ್, ಫಸ್ಟ್ನವ್ರು ಇಲ್ಲಿ ಕಾಣಿಸ್ತಿದ್ದು ನೋಡಿರಿ, ಮೊದಲು 4 ಜನ ಇಲ್ಲಿ ನೋಡೋದತ್ತಂದರೆ ಅದರಲ್ಲಿ ಕರ್ನಾಟಕದವರು 2 ಸಿಗ್ತಾಯಿದ್ದಾರೆ. ಓಕೆ, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು, ಯಾಕಂದರೆ ಇಲ್ಲೊಬ್ಬರು ಕರ್ನಾಟಕ, ಇಲ್ಲೊಬ್ಬರು ಕರ್ನಾಟಕ. ಓಕೆ, ನೆಕ್ಸ್ಟ್ ಬಿಹಾರ್, ಮಹಾರಾಷ್ಟ್ರ ಇದೆ. ಅದೇ ರೀತಿಯಾಗಿ ಕೆಳಗಡೆ ಬಂತಂದರೆ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಅಂತ ಇದೆ. ಓಕೆ, ಅದೇ ರೀತಿಯಾಗಿ ಕೆಳಗಡೆ ಬಂತಂದರೆ ಕರ್ನಾಟಕ. ಓ ಮೈ ಗಾಡ್, ಮತ್ತು ಇಲ್ಲಿ 2 ಕರ್ನಾಟಕ, 2 ಮಹಾರಾಷ್ಟ್ರ. ಓಕೆ, ಸೂಪರ್. ಓಕೆ, ಅಂದರೆ ಕರ್ನಾಟಕದವರು ಕೂಡ ಭಾಳಷ್ಟು ಬಂದಿದೆ. ಅಂದರೆ ಯಾರನ್ನ ನಿಮಗೆ ಆಟೋಮೆಟಿಕ್ಕಾಗಿ ನೋಡಿ ಇಲ್ಲಿ ಮತ್ತೆ ಕರ್ನಾಟಕ 2 ಕಾಣಿಸ್ತಿದೆ ಅಂತಂದರೆ ಕರ್ನಾಟಕದವರು ಒಂದೊಂದು ರಾದಲ್ಲಿ ಸಿಗ್ತಿದ್ದಾರೆ. ಓಕೆ, ಏನೋ ಗೊತ್ತಿಲ್ಲ, ಅಂದರೆ ಎಷ್ಟೋ ಕಡೆ ಎಲ್ಲ ಕಡೆ ಇನ್ಫಾರ್ಮೇಷನ್ ತಿಳ್ಕೊಂಡಿರ್ತಾರೆ. ಬಟ್ ನಾನು ಕೂಡ ಕೆಲವೊಂದಿಷ್ಟು ಭಾಳಷ್ಟು ಟೈಮ್ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ HDFC ಇದು, ಯಾಕಂದರೆ ಇದು ಪ್ರತಿ ಟೈಮ್ ಬರುವಂಥದ್ದು. ಇದು 2ನೇ ಲಿಸ್ಟ್. ಇದು ಆ್ಯಕ್ಚುಲಿ ಫಸ್ಟ್ ಲಿಸ್ಟು ಕೂಡ ಒಂದು 1500 ಜನ ಬಿಟ್ಟಿದ್ರೆ ನಿಮ್ಗೆ ಗೊತ್ತಿದೆ. ಸೊ ಪ್ರೌಡ್ ಆಫ್ ಮೈ ಸೆಲ್ಫ್. ಓಕೆ, ಯಾಕಂತಂದರೆ ಇಷ್ಟೊಂದು ಓಕೆ ಇಲ್ಲಿ ಇಲ್ಲಿ ಲೋಡ್ ಮೋರ್ ಅಂತ ಕ್ಲಿಕ್ ಮಾಡ್ಕೊಂಡು ಇನ್ನೂ ಕೂಡ ಬರ್ತದೆ, ಭಾಳಷ್ಟು ಬರ್ತವೆ. ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಭಾಳಷ್ಟು ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಪ್ರತಿಯೊಬ್ಬ ಸ್ಟೂಡೆಂಟ್ಸು ಕೂಡ 50,000 ರೂಪಾಯಿ. ಇನ್ ಕೇಸ್ ನೀವೇನಾದರೂ ಫಸ್ಟ್ ಇಯರಲ್ಲಿ ಏನಾದರೂ ಸೆಲೆಕ್ಟ್ ಆಗಿತ್ತಂದರೆ ಮುಗೀತು, 4 ವರ್ಷನೂ ಕೂಡ ಬರ್ತದೆ. ಓಕೆ, ಅಂದರೆ ಬರೋಬ್ಬರಿ 2 ಲಕ್ಷ ಬರ್ತದೆ. ಓಕೆ, ನನಗೆ ಹಾಕಿರ್ತಕ್ಕಂಥ ಮೆಸೇಜ್ ಆ ಒಂದು ಸ್ಟೂಡೆಂಟ್ಸು 50,000 ರೂಪಾಯಿ ಬಂದಿ ಅಂತ ಏನು ಹೇಳಿದ, ಅವನು 4 ವರ್ಷನೂ ಕೂಡ ಬರ್ತದೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೆ ನಾನು, ಕೆಲವೊಂದಿಷ್ಟು ಹೇಳೋಂದು ಸ್ಕಾಲರ್ಶಿಪ್ನ ನೀವು ಎಷ್ಟೇನಪ್ಪ ಅಂದ್ರೆ ರಿಜೆಕ್ಟ್ ಮಾಡ್ಕೊತಾರೆ, ಅಂತಂದರೆ ಬರೋದಿಲ್ಲ ಅಂತ ಬಿಡ್ತಾರೆ. ಬಟ್ ಇಲ್ಲಿ ನೋಡಿರಿ ಏನಾಗುತ್ತೆ, ಅಟ್ ದ ಎಂಡ್ ಆಫ್ ದ ಡೇ ಇದೇ ಆಗೋದು. ಸೊ ಹಂಗಾಗಿ ಇದೊಂದೇ ಹಾಕಂತ ಹೇಳ್ತಾರಲ್ಲ, ನಾನು ಹೇಳುವಂಥ ಜೆನ್ಯೂನ್ ಸ್ಕಾಲರ್ಶಿಪ್ಪು ಪ್ರತಿಯೊಂದು ಹಾಕಿದ್ರೆ ನಿಮ್ಗೆ 100% ಬರ್ತದೆ. ಸರಿ, ಇದೊಂದು ಒಳ್ಳೆಯ ಗುಡ್ ನ್ಯೂಸ್, ಯಾಕಂದರೆ ಸೆಕೆಂಡ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ಥ್ಯಾಂಕ್ ಯು HDFC ಬ್ಯಾಂಕ್. ಯಾಕಂದರೆ ಇದು ಭಾಳ ಒಂದು ಸ್ಟೂಡೆಂಟ್ಸ್ ಓಕೆ ಎಷ್ಟೋ ಹುಡುಗರು ಎಜುಕೇಷನ್ ಕಂಟಿನ್ಯೂ ಮಾಡ್ಬೇಕಂತ ಅಂದರೆ ಕಂಟಿನ್ಯೂ ಮಾಡೋದು ನಿಲ್ಲಿಸ್ಬೇಕಂತ ಅಂದಿರ್ತಾರೆ. ಇಂಥ ಟೈಮಲ್ಲಿ ನೀವು ಕೊಟ್ಟಿದ್ದು ಈ ದುಡ್ಡಿದೆಲ್ಲ ಅಂದರೆ ಅತಿ ಏನೋ ಒಂದು 1,000 2,000 ಕೂಡ ಅಲ್ಲ, ಭಾಳಷ್ಟು ಬಂದಿದೆ. ಬೇಕಿದ್ದರೆ ನೀವೇ ನೋಡ್ಕೋರಿ. ಓಕೆ, ಯಾರಾದರೂ ಮನೇಲಿ 100-200 ಕೇಳೋಕ್ಕೆ ಇಷ್ಟು ಮಾಡುವಾಗ 50,000 ರೂಪಾಯಿ ಕೊಟ್ಟಾಗ ನಿಮ್ಮ ಎಜುಕೇಷನ್ ಫುಲ್ ಕಂಪ್ಲೀಟ್ ಆಗಿ ಕೂಡ ಮುಗಿಸ್ಬೋದು. ಓಕೆ,
ಸರಿ ಏನೇ ಆಗಲಿ ಇದು ನಿಮ್ಮ ಒಂದು ಮೆರಿಟ್, ಓಕೆ, ನಿಮ್ಮ ಒಂದು ಮೆರಿಟ್ ಮೇಲೆ ಕೊಟ್ಟಿರತಕ್ಕಂಥದ್ದು. ಎನಿವೇ ಇದೇ ರೀತಿಯಾಗಿ ಸ್ಕಾಲರ್ಶಿಪ್ ನಿಮಗೆ, ಓಕೆ, ಇಲ್ಲಿ ನೋಡತಕ್ಕಂಥ ವಿಡಿಯೋ ಎಷ್ಟು ಜನಕ್ಕೆ ಸ್ಕಾಲರ್ಶಿಪ್ಪು ಸೆಲೆಕ್ಟ್ ಆಗಿದೆಯೋ ಕಾಮೆಂಟಲ್ಲಿ ಹಾಕ್ರಿ. ಆ್ಯಂಡ್ ಇದು HDFC ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಕಾಲರ್ಶಿಪ್ ಕೂಡ ನಿಮಗೆ ಬಂದಿರ್ತವೆ. ಅಂಥವ್ರು ಈ ಒಂದು ವಿಡಿಯೋಕ್ಕೆ ಕಾಮೆಂಟ್ ಹಾಕ್ರಿ. ಯಾಕಂತಂದರೆ ಬೇರೆ ಒಂದು ಸ್ಟೂಡೆಂಟ್ಸು ಕೂಡ ಇನ್ಸ್ಪೈರ್ ಆಗ್ತಾರೆ, ನಾವು ಕೂಡ ಅಪ್ಲಿಕೇಶನ್ ಹಾಕೋಣ ಬರೋಣ ಅಂತಂದು. ಓಕೆ, ಸ್ವಾರ್ಥಿಗಳಾಗಬೇಡಿ. ಓಕೆ, ಹುಡುಗರಿಗೆ ಗೊತ್ತಾಗಲಿ, ಅಂದರೆ ನೀವು ಒಬ್ಬರೇ ತೊಗೊಳ್ಳೋದಲ್ಲ, ನೀವು ಬೇರೆ ಬೇರೆಯವರು ಕೂಡ ಇರ್ತಾರೆ. ಓಕೆ, ಸರಿ, ಏನೇ ಆಗಲಿ ಥ್ಯಾಂಕ್ ಯು. ಓಕೆ, ಏನಾದರೂ ಬಂತಂದರೆ ವಾಟ್ಸಪ್ ಚಾನಲ್ ತಿಳಿಸ್ತೀನಿ, ಜಾಯ್ನ್ ಆಗಿ. ಬಾಯ್.